ನೇಹಾ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಯತ್ನಾಳ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಕಲಬುರಗಿಯಲ್ಲೋ ಅಥವಾ ನಿಮ್ಮ ಮನೆಯಲ್ಲೋ ಇಂಥ ಘಟನೆ ಆಗಬಹುದು. ಅವರು ಗಾಡಿ ತಗೊಂಡು ಕೊರಳಲ್ಲಿ ಚೈನ್ ಹಾಕೊಂಡು ಬರ್ತಾರೆ. ಅವರು ಬಂದಾಗ ಕಲ್ಲು ತಗೊಂಡು ಹೊಡೀರಿ ಅಂತ ಪ್ರಚೋದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಲ ಅವಮಾನ ಮಾಡಿದ್ದಾರೆ. ನಾವೆಲ್ಲ ಒಟ್ಟಾಗಿ ವೋಟ್ ಹಾಕ್ತೇ ಇದ್ರೆ ಹಿಂದೂಗಳು ಸುರಕ್ಷಿತವಾಗಿ ಇರಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೇಹಾ ಹಿರೇಮಠ ಹುಬ್ಳ್ಯಾಗೈತಿ ಬಿಡು ಅಂತೇಳಿ ನೀವು ಗುಲ್ಬರ್ಗದವ್ರು ಮಕ್ಕೊಂಡ್ರಿ ಅಂದ್ರೆ ನಿಮ್ಮ ಮನ್ಯಾಗೂ ನಮ್ಮ ನೇಹಾ ಹಿರೇಮಠನ ಪ್ರಕರಣ ಆಗೋದೇ. ನಿಮ್ಮ ಕಾಲನಿ ಒಳಗೆ ಅವ್ರು ಯಾರು ಬರ್ತಾರಲ್ಲ, ಮೋಟರ್ ಸೈಕಲ್ ತೊಗೊಂಡು ಒಂದು 50 ರೂಪಾಯಿದು ಗಾಗಲ್ ಹಾಕೊಂಡು ಹಿಂಗೆ ಅಡ್ಯಾಡೋದು ಭಾಗ್ರಿ. ಬಿಜಾಪುರ್ನಾಗ ಹಂಗೆ ಇತ್ತು. ನಾ ಹೇಳಿದ ಒಳಗೆ ಬಂದಿರತ್ತ ಮ್ಯಾಗ ಕಲ್ಲಿಡು ಅಂತೇಳಿ ನಾನು ಅವು ಬಂದು ಒಂದು 4 ಕಲ್ಲು ಹೋಗಿದ್ರೆ ದಡ ಓಡ್ತಾವ. ನಾ ಒಟ್ಟಿಗ್ನಾಗ ಹಂಗೆ ಮಾಡ್ತೇನೆ. ನೇಹಾ ಹಿರೇಮಠ ಹುಬ್ಳ್ಯಾಗೈತಿ ಬಿಡು ಅಂತೇಳಿ ನೀವು ಗುಲ್ಬರ್ಗದವ್ರು ಮಕ್ಕೊಂಡ್ರಿ ಅಂದ್ರೆ ನಿಮ್ಮ ಮನ್ಯಾಗೂ ನಮ್ಮ ನೇಹಾ ಹಿರೇಮಠನ ಪ್ರಕರಣ ಆಗೋದೇ. ನಿಮ್ಮ ಕಾಲನಿ ಒಳಗೆ ಅವ್ರು ಯಾರು ಬರ್ತಾರಲ್ಲ, ಮೋಟರ್ ಸೈಕಲ್ ತೊಗೊಂಡು ಒಂದು 50 ರೂಪಾಯಿದು ಗಾಗಲ್ ಹಾಕೊಂಡು ಹಿಂಗೆ ಅಡ್ಯಾಡೋದು ಭಾಗ್ರಿ. ಬಿಜಾಪುರ್ನಾಗ ಹಂಗೆ ಇತ್ತು. ನಾ ಹೇಳಿದ ಒಳಗೆ ಬಂದಿರತ್ತ ಮ್ಯಾಗ ಕಲ್ಲಿಡು ಅಂತೇಳಿ ನಾನು ಅವು ಬಂದು ಒಂದು 4 ಕಲ್ಲು ಹೋಗಿದ್ರೆ ದಡ ಓಡ್ತಾವ. ನಾ ಒಟ್ಟಿಗ್ನಾಗ ಹಂಗೆ ಮಾಡ್ತೇನೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಈಗ ಒಂದು ಪ್ರಕರಣ ಆಗಿದೆ ಅಂದಾಗ ಅದ್ರಲ್ಲಿ ಪಾಠ ಕಲಿರಿ, ಎಚ್ಚೆತ್ಕೊಳ್ಳಿ ಅಂತ ಜಾಗೃತಿ ಮೂಡಿಸೋದು ಒಪ್ಕೊಳ್ಳೋಣ. ಆದ್ರೆ ಕಲ್ಲು ಹೊಡಿರಿ, ಚುಚ್ಚಿ ಅಂತೆಲ್ಲ ಶಾಸಕರಾಗಿದ್ಕೊಂಡೇ ಹೇಳ್ತಾರೆ ಅಂದ್ರೆ ಏನರ್ಥ? ಶಾಸಕರಿಗೆ ಗೊತ್ತಿಲ್ವಾ ಸಂವಿಧಾನದ ಆಶಯದಲ್ಲಿ ಭಾರತ ನಡೀತಾ ಇರೋದು ಅಂತ? ಅಂತ ಯಾಕಂದ್ರೆ ಕಾನೂನು ಕೈಗೆತ್ಕೊಳ್ಬಾರ್ದು ಅನ್ನೋದು ಈಗ ಮೊದಲನೇದಾಗಿ ಶಾಸಕರು ಜನರಿಗೆ ತಿಳಿ ಹೇಳಬೇಕು. ಆದ್ರೆ ಸದ್ಯ ಇವತ್ತು ಕಲಬುರಗಿಯಲ್ಲಿ ಈ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದಂತಹ ಬಸನಗೌಡ ಯತ್ನಾಳ್ ಅವರು ಈಗ ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣ ಆಗಿದೆ, ನಾಳೆ ಕಲಬುರಗಿಯಲ್ಲೂ ಆಗ್ಬಹುದು, ನಮ್ಮ ಮನೆಯಲ್ಲೂ ಕೂಡ ಆಗ್ಬಹುದು. ಸೊ ಒಂದು ಸಮುದಾಯವನ್ನು ಇಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾರೆ. ಆ ಸಮುದಾಯದ ಕಿಡಿಗೇಡಿಗಳು ಒಂದೊಂದು ಅನ್ಪಾರ್ಲಿಮೆಂಟ್ ವರ್ಡ್ ಕೂಡ ಯೂಸ್ ಮಾಡಿ ಅವ್ರೇನಾದ್ರೂ ಬೈಕ್ ಗಳನ್ನ ತೆಗೆದುಕೊಂಡು ಬಂದಿದ್ದೇ ಆದ್ರೆ ಅವರನ್ನ ಕಲ್ಲಿಂದ ಹೊಡೀರಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪ್ರಚೋದನಾಕಾರಿ ಹೇಳಿಕೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಏನಂದ್ರೆ ಕಲಬುರಗಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಏನಂದ್ರೆ ಜನರಲ್ಲಿ ಯಾರು ಜಾಗೃತಿಯನ್ನು ಮೂಡಿಸಬೇಕಾಗಿತ್ತು ಸಂವಿಧಾನದ ಬಗ್ಗೆ, ಅವರೇ ಜನರಲ್ಲಿ ಏನಂದ್ರೆ ಈ ರೀತಿಯಾಗಿ ಸಂವಿಧಾನವನ್ನು ಕೈಗೆತ್ತಿಕೊಂಡು ಲಾ ಅಂಡ್ ಆರ್ಡರ್ ಅನ್ನು ಕೈಗೆತ್ತಿಕೊಳ್ಳುವಂತೆ ಏನಂದ್ರೆ ಪ್ರಚೋದನಾಕಾರಿ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಆಗಿದೆ. ಮಮತಾ. ರೈಟ್, ಧನ್ಯವಾದ ಪ್ರವೀಣ್ ತಮ್ಮ ಮಾಹಿತಿಗಾಗಿ. ಸ್ಪಷ್ಟ, ಇಲ್ಲಿ ಒಂದು ಪ್ರಕರಣ ಆಗಿದೆ ಅಂದಾಗ ಜಾಗೃತಿ ಮೂಡಿಸೋದನ್ನ ಎಲ್ಲರೂ ಒಪ್ಕೊಳ್ಳೋಣ, ಎಕ್ಸೆಪ್ಟ್ ಮಾಡೋಣ. ಆದ್ರೆ ಕಲ್ಲು ಹೊಡೀರಿ ಅಥವಾ ಚುಚ್ಚಿ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನ ಬಹಿರಂಗ ಸಮಾವೇಶದಲ್ಲಿ ಕೊಡ್ತಾರೆ, ಸಾರ್ವಜನಿಕ ವೇದಿಕೆಯಲ್ಲಿ ಕೊಡ್ತಾರೆ ಅಂದ್ರೆ ಶಾಸಕರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ವಾ ಅಥವಾ ಜಾಗೃತಿ ಮೂಡಿಸುವಂತಹ ಪರಿ ಬಗ್ಗೆ ಎಜುಕೇಶನ್ ಇಲ್ವಾ, ಕಮ್ಮಿ ಜ್ಞಾನ ಇದೆಯಾ ಅನ್ನೋದು ಪ್ರಶ್ನೆಯನ್ನ ಕೇಳಲೇಬೇಕಾಗತ್ತೆ. ಕಾರಣ ಒಂದು ದೊಡ್ಡ ವೇದಿಕೆಯಲ್ಲಿ ಓಪನ್ ಆಗಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ